ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೇನೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂದರೆ ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಜಾರಿಗೆ ತಂದಂತಹ ಒಂದು ಉಳಿತಾಯ ಯೋಜನೆಯಾಗಿದೆ. ಇದು ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಒಂದು ಭಾಗ ಕೂಡ ಆಗಿದೆ. ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯುವ ವಿಧಾನವನ್ನು ನೋಡೋಣ. ಒಂದು ಹೆಣ್ಣು ಮಗು ಕೇವಲ ಒಂದು ಖಾತೆಯನ್ನು ಮಾತ್ರ ತೆರೀಲಿಕ್ಕೆ ಸಾಧ್ಯ ಇರುವಂಥದ್ದು. ಮತ್ತು ಈ ಖಾತೆಗಳನ್ನು ನಾವು ಯಾವುದೇ ಅಂಚೆ ಕಚೇರಿ ಅಥವಾ ವಾಣಿಜ್ಯ ಬ್ಯಾಂಕ್ನ ಯಾವುದೇ ಶಾಖೆಯಲ್ಲಿ ಕೂಡ ತೆರಿಬೋದು. ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೀಲಿಕ್ಕೆ 10 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಈಗ ಹೆಣ್ಣು ಮಕ್ಕಳಿಗೆ 10 ವರ್ಷ ಕ್ರಾಸ್ ಆದರೆ ಅಂಥವರಿಗೆ ಈ ಖಾತೆಯನ್ನು ತೆರೀಲಿಕ್ಕೆ ಆಗೋದಿಲ್ಲ. ನೆಟ್ ಬ್ಯಾಂಕಿಂಗ್ ಬಳಸಿ ಆನ್ಲೈನಲ್ಲಿ ಕೂಡ ಇದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ನಾವು ತೆರಿಬೋದು. ಆಮೇಲೆ ಈಗ ಒಂದು ಖಾತೆಯನ್ನು ಇನ್ನೊಂದು ಬ್ಯಾಂಕ್ ಅಥವಾ ಇನ್ನೊಂದು ಪೋಸ್ಟ್ ಆಫೀಸಿಗೆ ಕೂಡ ನಾವು ವರ್ಗಾಯಿಸಲಿಕ್ಕೆ ಅಲ್ಲಿ ಆಪ್ಷನ್ ಇದೆ. ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚಿಗೆ ಕೂಡ ವರ್ಗಾವಣೆ ಮಾಡಬಹುದು. ಈ ಖಾತೆಯನ್ನು ತೆರೀಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅಂದರೆ, ಹೆಣ್ಣು ಮಗು ಮತ್ತು ಆಕೆಯ ಪೋಷಕರು ಭಾರತದ ನಿವಾಸಿಗಳಾಗಿರಬೇಕು. ಆಮೇಲೆ ಪ್ರತಿ ಹೆಣ್ಣು ಮಗುವಿಗೆ ಒಂದು ಖಾತೆ ಮಾತ್ರ ತೆರೀಲಿಕ್ಕೆ ಆಗುವಂಥದ್ದು. ಆಮೇಲೆ ಒಂದು ಕುಟುಂಬವು 2 ಖಾತೆಗಳನ್ನು ತೆರೆಯಬಹುದು. ಅಂದರೆ ಈಗ ಒಂದು ಕುಟುಂಬದಲ್ಲಿ 2 ಹೆಣ್ಣು ಮಕ್ಕಳಿದ್ದರೆ ಆ 2 ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪಡ್ಕೊಳ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯ ಉಪಯೋಗ ಏನು ಅಂತ ನೋಡೋದಾದರೆ, ಈ ಯೋಜನೆಯು ಹೆಣ್ಣು ಮಗುವಿನ ಉನ್ನತ ಶಿಕ್ಷಣ ಮತ್ತು ಮದುವೆಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸ್ತದೆ. ಆಮೇಲೆ ಈ ಯೋಜನೆಯಲ್ಲಿ ಮಾಡಿದಂತಹ ಹೂಡಿಕೆಯ ಮೊತ್ತ ಮತ್ತು ಆ ಯೋಜನೆಯಿಂದ ಬಂದಂಥ ಬಡ್ಡಿ ಮತ್ತು ಮೆಚ್ಯೂರಿಟಿ ಮೊತ್ತ ಇವುಗಳೆಲ್ಲದರ ಮೇಲೆ ತೆರಿಗೆ ವಿನಾಯಿತಿ ಕೂಡ ಇರ್ತದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಠೇವಣಿ ಮಾಡೋದು ಹೇಗೆ ಅಂತ ನೋಡುವ. ಇದರಲ್ಲಿ ನಾವು ಪಾಲಕರು ಮೊತ್ತವನ್ನು ಠೇವಣಿ ಮಾಡ್ಬೋದು ಮತ್ತು ಮಗುವಿಗೆ 18 ವರ್ಷ ಆಗುವ ತನಕ ಪಾಲಕರೇ ಖಾತೆಯನ್ನು ನಿರ್ವಹಿಸಬಹುದು. ಯಾವಾಗ ಹೆಣ್ಣು ಮಗುವಿಗೆ 18 ವರ್ಷ ಆಗ್ತದೋ ಆ ನಂತರ ಆ ಮಕ್ಕಳೇ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ನಿರ್ವಹಿಸಬೇಕು. ಈ ಸುಕನ್ಯಾ ಸಮೃದ್ಧಿ ಖಾತೆಗೆ ಪ್ರತಿ ವರ್ಷ ನಾವು ಕನಿಷ್ಠ ಠೇವಣಿ ಅಂತೇಳಿ 250 ರೂಪಾಯಿಯನ್ನು ಹಾಕಬೇಕು. ಆಮೇಲೆ ಗರಿಷ್ಠ ಅಂದರೆ 1.5 ಲಕ್ಷ ತನಕ ನಾವು ಠೇವಣಿ ಮಾಡ್ಬೋದು. ಮತ್ತು ಠೇವಣಿಗಳನ್ನು ನಾವು ನಗದು, ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮೂಲಕ ಕೂಡ ಮಾಡ್ಬೋದು. ನೆಕ್ಸ್ಟು ಠೇವಣಿಗಳ ಮೇಲಿನ ಬಡ್ಡಿಯನ್ನು ನೋಡೋದಾದರೆ, ಆರಂಭದಲ್ಲಿ ಈ ಯೋಜನೆಯ ಅಡಿಯಲ್ಲಿ ಬಡ್ಡಿ ದರ 9.1% ಇತ್ತು. ನಂತರ ಫಿನಾನ್ಷಿಯಲ್ ಇಯರ್ 2015-16ರಲ್ಲಿ ಅದನ್ನು 9.2%ಗೆ ಮಾಡಿದರು. ಅಟ್ ಪ್ರೆಸೆಂಟ್ ಅಂದರೆ ಜನವರಿ 1, 2024ರಿಂದ ಈಗ ಬಡ್ಡಿ ದರ 8.2% ಆಗಿದೆ. ಈ ಖಾತೆಯಲ್ಲಿ ಗಳಿಸಿದ ಬಡ್ಡಿ ತೆರಿಗೆ ಮುಕ್ತ ಆಗಿರ್ತದೆ. ಆಮೇಲೆ ಈ ಖಾತೆಯ ಅವಧಿ ಮುಗಿದ ನಂತರ ಅಂದರೆ ಖಾತೆ ತೆರೆದ 21 ವರ್ಷಗಳ ನಂತರ ಇದಕ್ಕೆ ಯಾವುದೇ ಬಡ್ಡಿಯನ್ನು ಕೂಡ ಪಾವತಿ ಮಾಡೋದಿಲ್ಲ. ಆಮೇಲೆ ವರ್ಷಕ್ಕೆ 1.5 ಲಕ್ಷ ಗರಿಷ್ಠ ಮಿತಿ ಇದೆ ಅಲ್ಲ, ಅದಕ್ಕಿಂತ ಹೆಚ್ಚು ಠೇವಣಿ ಮಾಡಿದರೆ ಅದಕ್ಕೆ ಕೂಡ ಯಾವುದೇ ರೀತಿಯ ಬಡ್ಡಿಯನ್ನು ಬ್ಯಾಂಕುಗಳು ನೀಡುವುದಿಲ್ಲ. ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೆಚ್ಯೂರಿಟಿ ಅವಧಿಯನ್ನು ನೋಡುವ. ಇದು ಖಾತೆಯು ಪ್ರಾರಂಭವಾದ ದಿನಾಂಕದಿಂದ 21 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಮುಕ್ತಾಯ ಆಗ್ತದೆ. ಒಂದು ವೇಳೆ ಖಾತೆದಾರನು ಮದುವೆಯಾದರೆ ಅಂದರೆ 18 ವರ್ಷದಿಂದ 21 ವರ್ಷದ ಒಳಗೆ ಏನಾದರೂ ಮದುವೆಯಾದರೆ ಮೆಚ್ಯೂರಿಟಿ ದಿನಾಂಕದ ಮೊದಲು ಖಾತೆಯನ್ನು ನಾವು ಕ್ಲೋಸ್ ಮಾಡ್ಬೋದು. ಈ ಯೋಜನೆಯ ತೆರಿಗೆ ಪ್ರಯೋಜನಗಳನ್ನು ನೋಡೋದಾದರೆ, ಈಗ ನಾವು ವರ್ಷದಲ್ಲಿ 1.5 ಲಕ್ಷ ಗರಿಷ್ಠ ಏನಿರ್ತದೆ ಅಷ್ಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಇನ್ಕಮ್ ಟ್ಯಾಕ್ಸ್ನ 80C ಸೆಕ್ಷನ್ ಅಡಿಯಲ್ಲಿ ನಾವು ಡಿಡಕ್ಷನನ್ನು ತಗೊಳ್ಬೋದು. ಆಮೇಲೆ ಅದರಿಂದ ಬಂದ ವಾರ್ಷಿಕ ಬಡ್ಡಿ ಕೂಡ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ. ಆಮೇಲೆ ಮೆಚ್ಯೂರಿಟಿ ನಂತರ ಏನು ಆದಾಯ ಸಿಗ್ತದೆ ನಮಗೆ ಅದಕ್ಕೆ ಕೂಡ ಇನ್ಕಮ್ ಟ್ಯಾಕ್ಸಿಂದ ವಿನಾಯಿತಿ ನೀಡಲಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಗೆ ಬೇಕಾಗಿರುವ ದಾಖಲೆಗಳು ಏನಂದರೆ, ಮಗುವಿನ ಜನನ ಪ್ರಮಾಣ ಪತ್ರ, ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ಮತ್ತು ಹೆತ್ತವರ ಅಥವಾ ಪೋಷಕರ ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ, ಆಧಾರ್ ಕಾರ್ಡು ಯಾವುದು ಕೂಡ ಆಗ್ತದೆ. ಆದ್ದರಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಯಾವುದೇ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಹೋಗಿ ಹೆಣ್ಣು ಮಕ್ಕಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು
ಪಡ್ಕೊಳ್ಬೋದು. ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನೆಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.